ಏನಪ್ಪ ಸಂಡೇ ಸ್ಪೆಷಲ್ ಎಲ್ಲಿ ಹೋಗ್ತಿರೋದು ಬಾಯ್ಸ್? ನಾವು ಚಿಕ್ಕಮಂಗ್ಳೂರ್. ಕನ್ನಡಿಗರಿಗೆ ಕಾಪಿ ನಾಡಿ ಚಂದು ಮಾಡುತ್ತಿರೋ ನಮಸ್ಕಾರಗಳು. ನಾನೇ ಹಿಂಗೆಲ್ಲ ಮಾಡಿದ್ರೆ ಎಡಿಟ್ ಮಾಡ್ತೀನಿ ಗೊತ್ತಲ್ಲ. ಸಕಲೇಶ್ಪುರ ನಿಯರ್ ಮಗ್ಗೆ ಸಮಥಿಂಗ್. ಎಷ್ಟೊತ್ತಿಗೆ ನಿನ್ಗೆ ಹೇಳಿದ್ದು ಬರತ್ತೆ ಎದೊಳಕ್ಕೆ? 4 ಗಂಟೆ. ಎಷ್ಟು ಗಂಟೆಗೆ? 4 ಗಂಟೆ. 4 ಗಂಟೆಗೆ ಎದ್ದಿ. ಒಂದ್ ಕಮ್ಮಿ ಮಾಡಿ 3 ನಾಮ ಹಾಕೊಂಡ್ಬಿಡುತ್ತೆ. ಟೈಮ್ ಎಷ್ಟು ಇವಾಗ? 4 ಗಂಟೆಗೆ ಎದ್ದಿರೋದು. ಟೈಮ್ ಎಷ್ಟು ಇವಾಗ? 8 ಗಂಟೆ. 8 ಗಂಟೆ. 4 ಗಂಟೆಗೆ ಅಲ್ಲಿ ಬಿರಿಯಾನಿ ಖಾಲಿಯಾಗಿ ಎಲ್ಲರೂ ಪಾತ್ರೆಗೆ ಇದ್ರೆಲ್ಲ ತೊಳೆದಿಕ್ಕೆ ಹೋಗ್ತಾ ಇರ್ತಾರೆ ಅನ್ಸುತ್ತೆ. ವಿದ್ಯೆಯಲ್ಲಿ ಪಾಂಡಿತ್ಯ ಪಡೆದು ಪಂಡಿತನ ಅದೇ, ಈ ಪಾತ್ರೆ ಉಜ್ಜೋದಲ್ಲಿ ಪಾಂಡಿತ್ಯ ತೋರಿಸುವಂತಾಳಲ್ಲಪ್ಪ. ಬಾಡಿ ರೆಡಿ ಇದೆನಾ ಬಿರಿಯಾನಿ ತಿನ್ನಕ್ಕೆ ಇವತ್ತು? ಬಾಡಿ ರೆಡಿ ಇದೆಯಾ? ನಾನು ಬಿರಿಯಾನಿ ತಿನ್ಬೇಕಂತ ನಿನ್ನೆ ಉಪವಾಸ ಇದ್ದೀನಿ ಗೊತ್ತಾ. ಎಲ್ಲಿ ಹೋಗ್ತಿರೋದು ಪ್ಲೇಸ್? ನೆಲಮಂಗಲ ಸ್ವಾಮಿ ಬಿರಿಯಾನಿ. ಸ್ವಾಮಿ ಅಷ್ಟು ಫೇಮಸ್ ಅದು? ಗೊತ್ತಿಲ್ಲ, ಇವಾಗ ಹೋಗಿ ನೋಡ್ಬೇಕು. ನಾವು ಹೋದ್ಮೇಲೆ ಫೇಮಸ್ ಆಗುತ್ತೆ ಕಣೋ. ಹಾಗೆ ಹಂಗೆ ಅಷ್ಟೊಂದು ಬಿಲ್ಡಪ್ ನಿನಗೆ ಮಗ ತೋರ್ಸು ಅನ್ಸುತ್ತೆ. ನೋಡಿ ಸರ್, ಇವನೇ ಓನರು ಸ್ವಾಮಿ ಬಿರಿಯಾನಿಗೆ. ಇವ್ರು ಕಿಲ ಕಿಲ ಅಂತ ನೋಡ್ರಿ, ಇವನೇ ಓನರು. ಹೇಗಿದೆ ಪೀಸು? ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕಲ್ಸು ಬೇಕಿದೆಯಾ? ಚೆನ್ನಾಗಿದೆ. ನಿಮ್ಮನೆ ಹತ್ರ ಗೌಡ್ರು ಇದೆಯಲ್ಲ, ಅದಕ್ಕಿಂತ ಚೆನ್ನಾಗಿದೆಯಾ? ಇಲ್ಲ ಅದು ಚೆನ್ನಾಗಿದೆ. ಅದು ಸೂಪರ್ ಅಲ್ಲ? ನನಗೆ ಆದಿತ್ಯ ಸ್ವಲ್ಪ. ಆದಿತ್ಯಕ್ಕೂ ಹೋಗೋಣ ಅಲ್ಲ ಇವತ್ತು? ಹೇಳಿದ್ನಲ್ಲ ನೀನು. ಆದಿತ್ಯ, ಅಕ್ಷಯ, ಅನುಪಮ. ಇದೆಲ್ಲ ಬರೀ ಹುಡುಗಿರ ಗೊತ್ತಲ್ಲ, ಅಕ್ಷಯ ಅನುಪಮ ಅಂತೆಲ್ಲ ನಿನಗೆ. ಅಕ್ಷಯ್ ಹೇಳಿದ್ ನಾನು. ಬರೀ ಡೌಗಳು ನಿಂದು. ಇನ್ನೊಂದು 2 ಬಿರಿಯಾನಿ ಲೇಟ್ ಮಾಡ್ತೇವ್ರ. ಲೇಟ್ ಆಗುತ್ತೆ, ಅದು ಫಸ್ಟ್ ಮಿಸ್ ಮಾಡಪ್ಪ 3 ಜನ. ಓಕೆ ಚಲೋ ಸ್ಟಾರ್ಟಾ? ಹೇಗಿದೆಯಪ್ಪ? ಹೇಗಿದೆಯಾ ಹತ್ರ? ಓಕೆ. ನೀವು ಸ್ಕೇಲ್ ಎಷ್ಟು ರೇಟ್ ಕೊಡಿ? ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇದೆ. ಒಂದು ಬಿರಿಯಾನಿ 3 ಜನ ತಿಂದ್ರೆ ಇದನ್ನು ಕಮ್ಮಿ ಆಗ್ದಲ್ಲ ಕ್ವಾಂಟಿಟಿ. ಆನೆಸ್ಟ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಆನೆಸ್ಟ್ ಒಪಿನಿಯನ್. ಏಯ್ ಇಲ್ಲ, ನಾರ್ಮಲ್ ಆಗಿ ಕಮ್ಮಿ ಇದೆ ತಾನೆ. ಬಟ್ ಟೇಸ್ಟು ನಾನ್ ಬ್ಯಾಡ್. ನಿಮ್ಮ ಓಕೆ ಟೇಸ್ಟ್ ನಾವು ಕಾರಲ್ಲಿರುವಾಗ ಮಾತಾಡೋಣ, ಇಲ್ಲಾಂದ್ರೆ ಧರ್ಮದೇಟ್ ಬೀಳ್ತಾ. ಕಬಾಬ್ ಲೇಟ್ ಆಯ್ತು ಬರೋಕ್ಕೆ. ನಿನ್ನ ಜೊತೆ ಬಂದರೆ ಇನ್ನೇನು ಎಲ್ಲೇ ಗ್ಯಾಪಲ್ಲಿ ಮನೆಗೆ ಹಾಕೊಂಡು ಹೋಗಿರೋ ನನ್ನ ಇಲ್ಸೋ ಡ್ರೈವರ್ ಬೇಗ ಗಾಡಿ ತೆಗಿ. ನೆಲಮಂಗಲ ಸ್ವಾಮಿ ಬಿರಿಯಾನಿ ನಾಟ್ ಗ್ರೇಟ್, ನಾಟ್ ಬ್ಯಾಡ್. ಓಕೆ ನನ್ನ ಪ್ರಕಾರ. ನೀನು ಹೇಳಿದ ನಿನಗೆ ಒಂದು ಅರ್ಥ ಇದೆಯಾ ಹೇಳ್ಬಿಡು. ಇದು ಜಲಿಯನ್ ವಾಲಾ ಬಾಗ್, ಜಲಿಯನ್ ವಾಲಾ ಬಾಗ್ ಕಿನ್ನ ಜಲಿಯನ್ ವಾಲಾ ಬಾಗ್. ನಾಟ್ ಗ್ರೇಟ್, ನಾಟ್ ಬ್ಯಾಡ್, ಇನ್ನೇನು ಆವರೇಜ್. ಇದಕ್ಕೆ ಸಪ್ರೇಟ್ ಆಗಿ ನಿನಗೆ ಮೀಟ್ ಮಾಡ್ತೀನಿ, ಎಕ್ಸ್ಪ್ಲೈನ್ ಮಾಡ್ಬಿಡು ಅದರ ಅರ್ಥ ಏನು ಅಂತ. ನೀವು ಮೀಟ್ ಮಾಡೋದ್ರ ಜೊತೆಗೆ ಸ್ವಲ್ಪ ತಗೊಂಬಂದ್ಬಿಡು ಹಂಗೆ. ಬಿರಿಯಾನಿ ಅಲ್ಲ ಎಣ್ಣೆ ಅವ್ನು ಗೊತ್ತಾಯ್ತು. ಎಣ್ಣೆ ಕುಡಿತೀನೋ ನೀನು? ಎಲ್ಲ ಮಾಡಬಾರ್ದು. ಈಗ ಮನೆಗೆ ಬಂದ್ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ಗೊತ್ತಾಗುತ್ತೆ. ಬಾರ್ ಕೌಂಟ್ರ್ ಇದೆ ಅಲ್ಲಿ, ಬಾರ್ ಕೌಂಟ್ರ್ ಇದೆ. ಓಕೆ ಹಾರ್ಟ್ ಶೇಪಲ್ಲಿ ಹಾಕೊಂಡವ್ರಲ್ಲ ಇವ್ರು ಯಾರು? ಆರನ್ನ ಬೋರ್ಡ್ಸಿರ್ಬೇಕು. ಏನಪ್ಪ ಕೇಳಪ್ಪ. ಸ್ವಾಮಿ ಬಿರಿಯಾನಿ ಹೇಗಿತ್ತಪ್ಪ? ಸ್ವಾಮಿ ಬಿರಿಯಾನಿ ಓಕೆ, ನಾಟ್ ಬ್ಯಾಡ್. ಹೆಂಗೆ ಅಂದ್ರೆ ಸೇಮ್ ಒಂಥರ ಮನೇಲಿ ಬಿರಿಯಾನಿ ಮಾಡಿದ್ರೆ ಹೇಗಿರುತ್ತೆ ಆ ಒಂದು. ಮನೇಲಿ ಬಿರಿಯಾನಿ ತಿಂದ್ರೆ ನೀನು ಹೊರಗಡೆ ಬರ್ತೀಯ. ಮನೆ ಬಿರಿಯಾನಿ ಮನೇನೆ ತಿನ್ಬೋದು, ಹೊರಗಡೆ ಬಂದಾಗ ಹೊರಗಡೆ ತರ ಇರ್ಬೇಕು. ಇವತ್ತು ಅಲ್ಲ ರಕ್ಷಿತ್, ನಾನು ಇವಾಗ ಎಲ್ಲ ಒಂದ್ ನಿಮಿಷ ನಿಂಗೆ ಕೇಳ್ಕೊ, ನಾನು ಹೇಳ್ತೀನಿ. ಮೆಜಾರಿಟಿ ಎಲ್ಲಾರು ಹೊರಗಡೆ ಹೋದ್ರೆ ಮನೆ ಊಟ ತರ ಇದೆ ಅಂತಾರೆ, ಮನೇಲಿ ಅಡುಗೆ ಮಾಡಿದ್ರೆ ಹೋಟ್ಲು ತರ ಇದೆ ಅಂತಾರೆ. ಅರ್ಥನೇ ಆಗಲ್ಲ. ಅರ್ಥ ಆಗೋದಲ್ಲ ಕಣೋ, ನನ್ನ ಒಪಿನಿಯನ್ ಶೇರ್ ಮಾಡ್ತಿದ್ದೀನಿ. ನಿನ್ನ ಒಪಿನಿಯನ್ ಹೇಳ್ತಾ ಇಲ್ಲ ನಾನು, ಅಂದ್ರೆ ನಿನ್ ಜನರಲ್ ಹೇಳ್ತಾ ಇರೋದು. ಇವಾಗ ಹೊರಗಡೆ ಎಲ್ಲರೂ ತಿಂತಾರೆ ಗೊತ್ತಾ, ತುಂಬಾ ಚೆನ್ನಾಗಿದೆ ಅಂತಾರೆ, ಮನೇಲಿ ಮಾಡಿರೋ ತರನೇ ಇದೆ ಅಂತಾರೆ. ಅದು ಮನೇಲೆ ನೀನ್ ತಿನ್ಬೋದಲ್ಲ. ಆಯ್ತು ಮನೇಲಿ ಮಾಡ್ದಾಗ ಹಂಗ ಅಂತಾರ, ಮನೇಲಿ ಮಾಡಿದಾಗ ಚೆನ್ನಾಗಿ ಮಾಡ್ತಾರೆ. ಪಕ್ಕ ಹೋಟೆಲ್ ಅಲ್ಲಿ ಮಾಡಿರೋ ತರ ಇದೆ, ಡಾಬಾದಲ್ಲಿ ಮಾಡಿರೋ ತರ ಇದೆ. ಇದರಲ್ಲಿ ಯಾವ್ದು ಚೆನ್ನಾಗಿದೆ ಹಂಗಂದ್ರೆ ಲೆಕ್ಕಕ್ಕೆ?
ಮನೇಲಿ ಮಾಡಿದ್ರೆ ಹೋಟೆಲ್ ತರ ಇದೆ, ಹೋಟೆಲ್ ತಿಂದ್ರೆ ಮನೆ ತರ ಇದೆ. ಕುಡಿದಿದ್ದೆಲ್ಲ ಹಿಡಿದೋಯ್ತು ಇವಾಗ. ಬರ್ಲಮ್ಮ